ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ತೀವ್ರ ವಾಗ್ದಾಳಿ ನಡೆಸಿದ್ದು, ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾಗಿ ಸರ್ಕಾರ ಆಡಳಿತ ನಡೆಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಅಚ್ಚೆ ದಿನ ತರುತ್ತೇವೆ ಎಂದು ಅಧಿಕಾರಕ್ಕೆ ಬಂದ 12 ವರ್ಷಗಳಲ್ಲಿ ದೇಶದಲ್ಲಿ ದ್ವೇಷ, ಹಿಂಸಾತ್ಮಕ ಘಟನೆಗಳು, ನಿರುದ್ಯೋಗ ಮತ್ತು ಅರಾಜಕತೆ ಹೆಚ್ಚಾಗಿದೆ ಹೊರತು ದೇಶದಲ್ಲಿ ಐಕ್ಯತೆ ಮೂಡಿಸಲು ಸಾಧ್ಯವಾಗಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಚುನಾವಣಾ ಆಯೋಗ ಸೇರಿದಂತೆ ದೇಶದ ಪ್ರಮುಖ ತನಿಖಾ ಸಂಸ್ಥೆಗಳಾದ ಇಡಿ, ಐಟಿ ಹಾಗೂ ಸಿಬಿಐ ಸಂಸ್ಥೆಗಳನ್ನು ಸರ್ಕಾರ ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಅವರು ದೂರಿದ್ದಾರೆ. ವಿರೋಧ ಪಕ್ಷಗಳ ನಾಯಕರ ಮೇಲೆ ಕೇಸ್ ಹಾಕುವುದು, ಕಿರುಕುಳ ನೀಡುವುದು ಮತ್ತು ಪಕ್ಷಗಳನ್ನು ಒಡೆಯುವ ಕೆಲಸ ಮಾಡಲಾಗುತ್ತಿದೆ. ಪ್ರಶ್ನೆ ಮಾಡುವವರ ವಿರುದ್ಧ ಸರ್ವಾಧಿಕಾರಿ ಧೋರಣೆ ತರಲಾಗುತ್ತಿದೆ. ಮಣಿಪುರ ಸಂಘರ್ಷದಿಂದ ಹಿಡಿದು ರೈತರ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಜನರ ಹಾಗೂ ಹೋರಾಟಗಾರರ ಮಾತನ್ನ ಆಲಿಸಲು ಸೌಜನ್ಯವನ್ನ ತೋರಿಸುತ್ತಿಲ್ಲ ಹೀಗೆಂದು ಕಿಡಿಕಾರಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ರಾಹುಲ್ ಗಾಂಧಿ ಹಾಗೂ ಇತರೆ ವಿರೋಧ ಪಕ್ಷದ ನಾಯಕರ ಮೇಲೆ ನಡೆಯುತ್ತಿರುವ ನಡವಳಿಕೆಯನ್ನ ಮಾನವೀಯ ಮತ್ತು ಕ್ರೂರ ಎಂದು ಬಣ್ಣಿಸಿರುವ ಅವರು, ಸರ್ಕಾರದ ಈ ದರ್ಪ ಮತ್ತು ಅಹಂಕಾರದ ಆಡಳಿತಕ್ಕೆ ಮುಕ್ತಿ ಹಾಡಲು ಜನ ತೀರ್ಮಾನಿಸಬೇಕಿದೆ ಹಾಗೂ ನ್ಯಾಯಕ್ಕಾಗಿ ತಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ನೋಡಿ, ಇದು ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧ, ಅದರ ಸಿದ್ಧಾಂತದ ವಿರುದ್ಧ ಹೋಗ್ತಕ್ಕಂಥ ಒಂದು ಸರ್ಕಾರ ಇದೆ. ಮೋದಿಯವರ ಸರ್ಕಾರ ಕಳೆದ 12 ವರ್ಷ ಆಗಿದೆ. ಅವ್ರು ಬಂದಾಗ ಅಚ್ಚೇ ದಿನ ತಗೊಂಬರ್ತೀವಿ ಅಂತ ಹೇಳಿದ್ರು 12 ವರ್ಷದಿಂದ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಕಡೆ ದ್ವೇಷ, ಹಿಂಸಾತ್ಮಕ ಘಟನೆಗಳು ಮತ್ತು ಅರಾಜಕತೆ, ನಿರುದ್ಯೋಗ, ಎಲ್ಲ ಅನೇಕ ನೂರಾರು ಸಮಸ್ಯೆಗಳು ಮತ್ತು ದೇಶದಲ್ಲಿ ಐಕ್ಯತೆ ಮೂಡಿಸೋಕ್ಕಾಗಿಲ್ಲ. ದೇಶದಲ್ಲಿ ಒಂದು ಕೆಟ್ಟ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದೇ ಅವರ ಸಾಧನೆ. ಮತ್ತು ಎಲ್ಲ ಸಂಸ್ಥೆಗಳನ್ನ ಇವತ್ತು ತಮ್ಮ ವಶಕ್ಕೆ ತೆಗೆದುಕೊಂಡು ಸರ್ವಾಧಿಕಾರ ಧೋರಣೆ, ಚುನಾವಣಾ ಆಯೋಗ ಮತ್ತು ಎಲ್ಲ ನೀವು ಬೇರೆ ಬೇರೆ ಯಾವುದೇ ಒಂದು ಸರ್ಕಾರದ ಸಂಸ್ಥೆ ತಗೊಳ್ಳಿ, ಏನು ಪರಿಸ್ಥಿತಿ ಆಗಿದೆ ಮತ್ತು ಯಾರು ಅವ್ರ ವಿರುದ್ಧ ಮಾತಾಡ್ತಾರೆ, ಅವ್ರ ಪರಿಸ್ಥಿತಿ ಏನಾಗ್ತಾ ಇದೆ, ಅವ್ರ ಮೇಲೆ ಅವ್ರಿಗೆ ತೊಂದರೆ ಕೊಡೋದು, ಕೇಸ್ ಬುಕ್ ಮಾಡೋದು, ಇಡಿ, ಐಟಿ, ಸಿಬಿಐ ದುರುಪಯೋಗ ಪಡಿಸ್ಕೊಳ್ಳೋದು, ರಾಜಕೀಯ ಪಕ್ಷಗಳನ್ನು ಹೊಡಿತಾ ಇರ್ತಕ್ಕಂಥದ್ದು, ಯಾರು ಇವ್ರ ಮುಂದೆ ಇವ್ರಿಗೆ ಯಾರು ಏನು ಪ್ರಶ್ನೆ ಕೇಳಬಾರ್ದು. ಇದು ಇವತ್ತು ದೇಶದ 12 ವರ್ಷದ ಸಾಧನೆ. ಇದು ಇವತ್ತು ಜನರ ಮಾತು ಕೂಡ ಕೇಳಕ್ ತಯಾರಾಗಿಲ್ಲ. ಮಣಿಪುರ ಏನಾಯ್ತು ನಾವು ನೋಡಿದ್ರು, ತಿರುಗೂ ಕೂಡ ನೋಡ್ಲಿಲ್ಲ ಪ್ರಧಾನಮಂತ್ರಿ. ಎಷ್ಟು ಜನ ಸತ್ತೋದ್ರು, ಏನೇನ್ ಸಮಸ್ಯೆಗಳು ಬಂತು, ಎಷ್ಟು ದೊಡ್ಡ ಆತಂಕ ಪರಿಸ್ಥಿತಿ ಸೃಷ್ಟಿಯಾಯ್ತು. ರೈತರು ಹೋರಾಟ 1 ವರ್ಷ ಮಾಡಿದ್ರು. ಚುನಾವಣೆ ಸೋಲ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ ಅವರು ಆ ಕಾನೂನನ್ನು ವಾಪಸ್ ತಗೊಂಡ್ರೆ ಹೊರತು ರೈತರ ವಿರುದ್ಧ ರೈತರುಗಳನ್ನೆಲ್ಲ ದೇಶದ್ರೋಹಿಗಳಂತ ಕರೆದ್ರು. ಅದೇ ರೀತಿ ಇವತ್ತು ದೆಹಲಿಯಲ್ಲಿ ಏನು ಪ್ರತಿಭಟನೆ ಮಾಡ್ತಾರೆ, ಅವರನ್ನು ಕೂಡ ದೇಶದ್ರೋಹಿಗಳು, ಇವ್ರು ಏನೇನೋ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವ್ರ ಜೊತೆ ಮಾತಾಡಕ್ಕೆ ತಯಾರಿಲ್ಲ. ಒಂದು ಸರ್ಕಾರ ಅಂತ ಹೇಳಿದ್ರೆ ಯಾರೋ ಹೋರಾಟ ಕೂತ್ಕೊಂಡಾಗ ಅವ್ರನ್ನ ಕರೆಸ್ಬೇಕು, ಕೇಳಬೇಕು. ಅದು ಬಹಳ ಗಂಭೀರ ಸಮಸ್ಯೆ. ಅದಕ್ಕೆ ಇವತ್ತು ನಾವು ಚರ್ಚೆ ಇದೆ, ನೀವು ಅದನ್ನೆಲ್ಲ ಬಂದು ಕವರ್ ಮಾಡಿ. ಅದರಿಂದ ಇವತ್ತು ಈ ಸರ್ಕಾರ ವಿರೋಧ ಪಕ್ಷದ ನಾಯಕರನ್ನ ಒಂದು ಬಹಳ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತಾ ಸಂದರ್ಭದಲ್ಲಿ ಅವರು ನಿನ್ನೆ ಯಾವ ರೀತಿ ನಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವ್ರ ಜೊತೆ ಮತ್ತು ಬೇರೆ ಅನೇಕ ವಿರೋಧ ಪಕ್ಷದ ನಾಯಕರುಗಳ ಜೊತೆ, ಅತ್ಯಂತ ಕ್ರೂರವಾದಂಥ ರೀತಿಯಾಗಿ, ಅಮಾನವೀಯವಾದಂಥ ರೀತಿಯಾಗಿ ಒಂದು ಅಸಹನೆ ಅವ್ರಿಗೆ, ಯಾರು ಕಂಡ್ರು ಕೂಡ ಅವರು ನಮ್ಮ ಮುಂದೆ ನಿಲ್ಬಾರ್ದು, ನಮ್ಮ ಕೇಳಬಾರ್ದು, ಇವ್ರು ಯಾರು, ಇವರು ನಮ್ಮ ಪ್ರಶ್ನೆ ಮಾಡೋರು ಯಾರು ಅಂತ ಇವತ್ತು ಆ ಒಂದು ದರ್ಪ ಮತ್ತು ಅಹಂಕಾರ ಬಂದ್ಬಿಟ್ಟಿದೆ. ಇವತ್ತು ದೇಶದ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತಾ ಇದೆ, ಉಲ್ಬಣ ಆಗ್ತಾ ಇದೆ. ಅದಕ್ಕೆ ಇವತ್ತು ಈ ಸರ್ಕಾರ ಹೋಗ್ಬೇಕಾಗ್ತದೆ, ಅದು ಜನ ತೀರ್ಮಾನ ಮಾಡ್ಬೇಕಾಗ್ತದೆ. ಆದರೆ ನ್ಯಾಯಕ್ಕೋಸ್ಕರ ನಮ್ಮ ಹೋರಾಟ ಮುಂದುವರಿತದೆ.